ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಕ್ಕಾಪಟ್ಟಿ ಹಂಗ ಹಿಂಗ ಔಡಾ ಸೌಡಾ ಕ್ವಶನ್ ಕೇಳುವಂತ ಇಂಟರ್ವ್ಯೂ. ನಿಮಗೆಲ್ಲರಿಗೂ ಈ ಇಂಟರ್ವ್ಯೂಗೆ ಹಾರ್ದಿಕ ಸುಸ್ವಾಗತ. ಈ ಇಂಟರ್ವ್ಯೂ ಕೊಡಕ್ಕೆ ಮೊದಲನೇ ಇಂಟರ್ವ್ಯೂ ಕೊಡಕ್ ಬರ್ತಾ ಇದ್ದಾರೆ. ಹೆಚ್ಚಿಗೆ ಪೇಮೆಂಟ್ ಕೊಟ್ಟು ನಾ ಇಂಟರ್ವ್ಯೂ ಕೊಡ್ಲೇಬೇಕಂತ ಫೋನ್ ಮೇಲೆ ಫೋನ್ ಹಚ್ಚಿ ಇಂಟರ್ವ್ಯೂ ಕೊಡ್ಲಾಕ್ ಹೊಂಟಿದ್ದಾರೆ. ಅವ್ರೀಗ ಈ ಸ್ಟೇಜ್ ಮೇಲೆ ಬಂದು ನಾವು ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರಿಸಿ ಜನರಿಗೆ ಮನೋರಂಜನೆ ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಪಾಟೀಲ್ ಪ್ರೊಡಕ್ಷನ್ಸ್ ಬಂತು ನೋಡಿ, ಹೊಸ ಕನಸುಗಳ ಬೆಳಕು ಹೊತ್ತು ನೋಡಿ, ಶಾಂತು ಎಂ ಪಾಟೀಲ್ ಜೊತೆಗಿದ್ದರೆ. ಓ ಸರ್, ಬಂದಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ನಿಮ್ಮ ಸೀಟ್ ಅನ್ನು ಅಲಂಕಾರ ಮಾಡ್ಕೊಳ್ಳಿ. ಕೂಡಿ ಸರ್, ಕೂಡಿ. ಓಕೆ ಸರ್, ಹೇಳಿ ನಿಮ್ಮ ಪರಿಚಯ, ನಿಮ್ಮ ಹೆಸರೇನು ಹೇಳಿ. ಆಕ್ಚುಲಿ ಸರ್ ನನ್ನ ಹೆಸರು ಇಲ್ಲಿ ತನಕ ತೀಸ್ಮಾರ್ಕ ಹೇಳಿಲ್ಲ. ಬೇಕಾದ್ರೆ ಅವರೇ ಬ್ಯಾರದವ್ರಿಗೆ ಕೇಳ ತಿಳ್ಕೊಂಡ್ರ ನಾವು ನಿಮ್ಮವರು ನೀವು ನಮ್ಮವ್ರು ಅಂತ ನಾ ನನ್ನ ಹೆಸರು ನಿಮಗೆ ಹೇಳ್ತೀನಿ. ಆಕ್ಚುಲಿ ಸರ್ ನೀವು ನಿಮ್ ಹೆಸರು ಹೇಳಲೇಬೇಕಾಗುತ್ತೆ. ಯಾಕಂದ್ರೆ ನಾವಿಲ್ಲಿ ಎಂಟ್ರಿ ಮಾಡ್ಕೋಬೇಕು. ನಿಮ್ ಹೆಸರು ಹೇಳಲೇಬೇಕು. ಶಾಂತು ಎಂ ಪಾಟೀಲ್ ಪ್ರೊಡಕ್ಷನ್ 2668. ಶಾಖಾಬಡ್ರಿ ಸರ, ಶಾಂತು ಎಂ ಪಾಟೀಲ ನನ್ನ ಹೆಸರ, ಪಾಟೀಲ್ ಪ್ರೊಡಕ್ಷನ್ 2668 ನಮ್ಮ ಚಾನಲ್ ಹೆಸರ. ಕನ್ಫ್ಯೂಸ್ ಆಗ್ಬೇಡ್ರಿ, ಹಿಂಗೆ ಶಾಕಾತೀರಿ. ನಮ್ ಹಾಟೆ ದಗ್ಗ ಅನ್ಸಿದ್ರನು. ಥ್ಯಾಂಕ್ ಯು ಸರ್. ಬ್ಯಾಡ್ ಅಂದ್ರು ಫೋನ್ ಹಚ್ಚಿ ಹೆಚ್ಚಿಗೆ ಪೇಮೆಂಟ್ ಕೊಟ್ಟು ಇಂಟರ್ವ್ಯೂ ಕೊಡ್ಲಕ್ ಬಂದಿರಿ. ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಓಕೆ, ಈ ಇಂಟರ್ವ್ಯೂ ಏನಿದೆ ಅಲ್ಲ, ನಿಮ್ಲಿಂದ ಪ್ರಾರಂಭಗೊಳ್ಳಿ. ನಂದು ಕೂಡ ಇದು ಮೊದಲನೇ ಇಂಟರ್ವ್ಯೂ. ನಿಮ್ಮಂದಲೇ ಪ್ರಾರಂಭ ಮಾಡಿ. ಹೆಂಗ್ ನಡೆಸ್ಬೇಕಂತ ನಂಗೂ ಗೊತ್ತಿಲ್ಲ. ನೀವೇ ಏನಾರ ನಿಮಗೆ ಎಕ್ಸ್ಪೀರಿಯನ್ಸ್ ಮೇಲೆ ಬಿಡ್ರ ಒಂದು. ನಾ ಈಗ ಭಾರಿ ದೊಡ್ಡ ಯೂಟ್ಯೂಬರ್ ಆಗಿನ್ರಿ. ಭಾರಿ ದೊಡ್ಡ ಯೂಟ್ಯೂಬರ್ ಆಗಿನ ಈಗ. ಹಾಗಿದ್ರೆ ಸುಮಾರು ಎಷ್ಟು ಸಬ್ಸ್ಕ್ರೈಬ್ ಇರ್ಬೋದು ಸರ್ ನಿಮ್ಗೆ? ನಮ್ಮ ಪಪ್ಪನ ಫೋನ್ಲಿಂದ ಒಂದು ಸಬ್ಸ್ಕ್ರೈಬ್ ಹೊಡ್ಕೊಂಡಿನ್ರಿ. ನಮ್ಮ ಅಣ್ಣ ಒಂದು ಸಬ್ಸ್ಕ್ರೈಬ್ ಹೊಡ್ದಾನ. ನಮ್ ದಿನ ಓಡಾಡೋ ನಮ್ ದೋಸ್ತ್ ಒಂದು ಸಬ್ಸ್ಕ್ರೈಬ್ ಹೊಡ್ದಾನ. ಟೋಟಲ್ ರೀ 1 2 3 3 ಸಬ್ಸ್ಕ್ರೈಬ್ ಅವ್ರಿ. 3 ಸಬ್ಸ್ಕ್ರೈಬ್. ಆಕ್ಚುಲಿ ಸರ್ ನಾ ನಿಮ್ಗೀಗ ಒದ್ದು ಹೊರಗೆ ಹಾಕ್ಬೇಕು. ಹೆಚ್ಚಿಗೆ ಪೇಮೆಂಟ್ ಕೊಟ್ಟಿರಿ ಅಂತ ಇನ್ನ ಕೂಡಿಸ್ಕೊಂಡಿನಿ. ಏನ್ರಿ ಸರ್, ಪೇಮೆಂಟ್ ಕೊಟ್ಟಿರಿ ಅಂತ ನಡೆಸ್ಲತ್ತಿನ. ಯಾರ 3 ಸಬ್ಸ್ಕ್ರೈಬ್ಸ್ ಅಲ್ಲಿ ಇಂಟರ್ವ್ಯೂ ಕೊಡ್ಲಕ್ ಬರ್ತಾರ? ಮುಂದೆ ಯೂಟ್ಯೂಬರ್ಗಳಿಗೆ ನೀವೇ ಮಾದರಿ ಸರ್, ನೀವೇ ಮಾದರಿ. ಯಾಕ್ರಿ, ನಾ ವಿಡಿಯೋ ಫುಲ್ 100% ಫ್ಯಾಮಿಲಿ ಸಪೋರ್ಟ್ ಅದ. ಅದಕ್ಕೆ ಫಸ್ಟ್ ಫ್ಯಾಮಿಲಿದವ್ರು ಸಬ್ಸ್ಕ್ರೈಬ್ ಆಗ್ಯಾರ. ಮುಂದ್ ಹಿಂಗ್ ಅವ್ರು ನೀವು ಊರ್ ಮಂದಿ ಎಲ್ಲ ಸಬ್ಸ್ಕ್ರೈಬ್ ಆಗ್ತಾರ. ಅಂದಂಗೆ ನಿಮ್ಮ ವ್ಯೂಸ್ ಎಷ್ಟು ಬಂದಿರಬಹುದು? ಹೈಯೆಸ್ಟ್ ವ್ಯೂಸ್ ಎಷ್ಟು ಇರಬಹುದು? ವ್ಯೂಸ್ ರೀ ಇವು ಐದ್ರಿ 10 ವ್ಯೂಸ್ ಬಂದವ್ರಿ. ಫಸ್ಟ್ ವಿಡಿಯೋಕ್ಕೆ 10 ವ್ಯೂಸ್. 3 ಸಬ್ಸ್ಕ್ರೈಬ್ಗೆ 10 ವ್ಯೂಸ್ ಬರೋಕ್ ಹೇಗ್ ಸಾಧ್ಯ? ನಾನು ಪಪ್ಪನ ಮೊಬೈಲ್ ತಗೊಂಡು 5 ಸತಿ ನಾನೇ ನೋಡಿನ್ರಿ. ನಮ್ ದೋಸ್ತ್ 2 ಸತಿ ನೋಡೇನ. ಮತ್ ನನ್ನ ಮೊಬೈಲ್ದಾಗ 2 ಸತಿ ಮತ್ ನಾನು ನೋಡಿ ಇನ್ನೊಬ್ರಿಗೆ 1 ಸತಿ ತೋರ್ಸಿನ್ರಿ. ಪಕ್ಕ 10 ವ್ಯೂಸ್ ರೀ. ಇಲ್ಲಿ ಏನ್ ಲೆಕ್ಕ ಯಾರಪ್ಪ ಅಂದ್ರಿ? ಸೇಮ್ ಬೇಕಾದ್ರೆ A+B² ಫಾರ್ಮುಲಾ ಹಾಕಿ ಲೆಕ್ಕ ಮಾಡಿ ನೋಡ್ರಿ. 10 ವ್ಯೂಸ್ ಕರೆಕ್ಟ್ ಅವ ಇಲ್ಲ. ಫೇಕ್ ವ್ಯೂಸ್ ತುಂಬಲ್ರಿ ಸರ್. ನಾ ಫೇಕ್ ವ್ಯೂಸ್ ಒಟ್ಟ ತುಂಬಲ್ಲ. ಕರೆಕ್ಟ್ ಅಂದ್ರೆ ಕರೆಕ್ಟ್, ಫುಲ್ ಕರೆಕ್ಟ್ ನಂದು. ಮತ್ ಸರ್ ನಿಮ್ ಮಾಡಿರುವಂತ ವಿಡಿಯೋಗಳಿಗೆ ಕಮೆಂಟ್ ಏನು ಬಂದಿಲ್ಲೇನ್ರಿ ಸರ್? ಯಾಕೆ ಬಂದಿಲ್ರಿ ಸರ್? ಸೂಪರ್ ವಿಡಿಯೋ ಅಂತ ಕಮೆಂಟ್ ಬಂದದ. ಯಾರು? ಅದು ಫೇಕ್ ಐಡಿಲಿಂದ ನಾನೇ ಹಾಕೊಂಡಿದ್ರಿ. ಮತ್ತ ಲೈಕ್ ಅದನ್ನು ನಾನೇ ರೀ. ಮತ್ತ ಅದೇ ಚಾನಲ್ ಸಬ್ಸ್ಕ್ರೈಬ್ ಹೊಡ್ಕೊಂಬೋದಿತ್ರಿ. 3 ಅಲ್ರಿ 4 ಹತ್ತಿವು. ದೊಡ್ಡ ಇಂಟರ್ವ್ಯೂ ಕೊಡ್ಲಕ್ ಬರ್ತಿತ್ ನಿಮಗಿನ. ಸರ್ ಈ ತರ ಒಂದ್ ಮ್ಯಾಟ್ರೇ ನಂಗೆ ಗೊತ್ತಿದ್ದಿಲ್ರಿ. ಅದ್ರದ್ದೊಂದು ಸಬ್ಸ್ಕ್ರೈಬ್ ಹಾಕೊಂಡ್ರ 4 ಸಬ್ಸ್ಕ್ರೈಬ್ ಆತು. ಈ ತರ ಒಂದ್ ಮ್ಯಾಟ್ರೇ ನನ್ಗೆ ಗೊತ್ತಿಲ್ಲ. ನೋಡ್ರಿ ಸರ, ನಾವೊಂದು ಮಾತು ಹೇಳ್ತೀನಿ ಕೇಳ್ರಿ. ಫೀಸ ಹೆಚ್ಚಿಗೆ ಕೊಟ್ಟೇರಿ, ಪೇಮೆಂಟ್ ಹೆಚ್ಚಿಗೆ ಮಾಡಿರಂತ ನಾ ನಿಮಗೆ ಇದು ಒಂದು ಮಾತು ಹೇಳತ್ತೀನಿ ಕೇಳ್ರಿ. ಸ್ವಲ್ಪ ಈ ಕಡೆ ನೋಡ್ರಿ ಸರ್.
ಯಶಸ್ಸು ಆಗೋವರೆಗೂ ನಿನಗೆ ಯಶಸ್ಸು ಸಿಗೋ ತನಕ ಹಿಂಗ್ ಹುಚ್ಚುಚ್ಚಿ ಇಂಟರ್ವ್ಯೂ ಕೊಡೋದಾಗ್ಲಿ ಮಾಡಕ್ ಹೋಗ್ಬೇಡ್ರಿ. ನೀವು ಆಯ್ತು ನಿಮ್ ಕೆಲಸ ಆಯ್ತು, ನಿಮ್ ಕೆಲಸ ನೀವು ಕರೆಕ್ಟ್ ಕಂಟೆಂಟ್ ಹಾಕಿದ್ರಂದ್ರ ನಿಮಗ್ ಸಬ್ಸ್ಕ್ರೈಬ್ಗಳು ತಾನೇ ಬರ್ತಾವ, ಲೈಕ್ ಶೇರ್ ವ್ಯೂಸ್ ಎಲ್ಲ ತಾನೇ ಬರ್ತಾವ. ಅದಕ್ಕ ನಿಮ್ಮ ಪಾಡಿಗೆ ನೀವು ಕಂಟೆಂಟ್ ಹಾಕ್ರಿ, ಬ್ಯಾರೆದವ್ರ ಜನ ಮಾತಿಗೆ ಕಿವಿ ಕೊಡಲ್ದೆ ನೀವು ಕಂಟೆಂಟ್ ಮಾಡ್ರಿ. ನೀವು ಕೂಡ ಒಂದಿನ ಬಿಗ್ ಯೂಟ್ಯೂಬರ್ ಆಗಬಹುದು. ತಾವಿನ ತೊಲಗಿ ತಾವು ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಏನಾರ ಒಂದ್ ಮಾಡ್ರಿ, ಬಟ್ ಸಬ್ಸ್ಕ್ರೈಬ್ ಮಾತ್ರ ಫಿಕ್ಸ್ ಮಾಡ್ರಿ. ಬರ್ತೀನ್ರಿ, ಮುಂದಿನ ವಿಡಿಯೋ ಸಿಗ್ತೀನಿ. ಪಾಪ ಅವ್ರು ಹೇಳತ್ತಾರ ಸಬ್ಸ್ಕ್ರೈಬ್ ಮಾಡ್ರಿ, ಜಲ್ದಿ ಸಬ್ಸ್ಕ್ರೈಬ್ ಮಾಡ್ರಿ.